ಹನುಮಾನ್ ಅಪ್ಪೋ ಬೇಬಿ ಹನುಮಾನ್. ಹೆಂಗಿದೆ ಟೇಸ್ಟು? ಸೂಪರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನು ಸ್ಪೆಷಲ್ ಅಂತಂದರೆ ಕ್ರ್ಯಾಬ್ ಸುಕ್ಕ ಪ್ಲಸ್ ಫಿಶ್ ಫ್ರೈ ಎರಡೂ ಮಾಡ್ತಾಯಿದ್ದಾರೆ. ಫಸ್ಟು ಕ್ರ್ಯಾಬ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದಂತ ಹೇಳ್ಬಿಟ್ಟು ತೋರಿಸ್ತಾರೆ, ನೋಡೋಣ ಬನ್ನಿ. ಈ ಕ್ರ್ಯಾಬ್ ಕ್ಲೀನ್ ಮಾಡೋದು ಅಷ್ಟೊಂದೇನು ಕಷ್ಟ ಇಲ್ಲ, ಬಟ್ ಅದು ಔಟರ್ ಶೆಲ್ ಇರುತ್ತಲ್ವ, ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದು ರಿಮೂವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಅಷ್ಟೊಂದು ಏನು ಒಳಗಡೆ ಎಲ್ಲ ಕ್ಲೀನಿಂಗ್ ಏನೂ ಇರೋದಿಲ್ಲ. ಈ ಕ್ರ್ಯಾಬ್ ಕ್ಲೀನ್ ಮಾಡುವಾಗ ಈ ಕ್ರ್ಯಾಬ್ದು ಔಟರ್ ಶೆಲ್ ಇದೆ ಅಲ್ವ, ಅದು ತುಂಬ ಗಟ್ಟಿಯಾಗಿರುತ್ತೆ, ಅದು ಈಸಿಯಾಗಿ ಬರೋದಿಲ್ಲ. ಅದೇ ಸ್ವಲ್ಪ ಈ ಕ್ರ್ಯಾಬ್ ಕ್ಲೀನ್ ಮಾಡೋದ್ರಲ್ಲಿ ಕಷ್ಟ. ಅದನ್ನು ಗಟ್ಟಿಯಾಗಿ ಹಿಡಿದು ಕೀಳ್ಬೇಕು, ಅವಾಗ ಮಾತ್ರ ಅದು ಔಟ್ಸೈಡ್ ಬರುತ್ತೆ. ಆಮೇಲೆ ಆ ಶೆಲ್ಲೆಲ್ಲ ವೇಸ್ಟ್, ಅದು ತೋರಿಸ್ತಾ ಇದ್ದಾರೆ ನೋಡಿ. ಇದು ಮಾತ್ರ ನಾವು ಕರಿಗೆ ಯೂಸ್ ಮಾಡ್ತೀವಿ. ಕರಿ ಮೀನು ಸುಕ್ಕಾಗಿ ಇದನ್ನೇ ಯೂಸ್ ಮಾಡೋದು. ಈ ಕಾಲೆಲ್ಲ ಟೇಸ್ಟಿಯಾಗಿರುತ್ತೆ, ಬಟ್ ಚಿಕ್ಕ ಚಿಕ್ಕದಿದೆ ಕಾಲು ಅಂತ ಹೇಳ್ಬಿಟ್ಟು ಅದೆಲ್ಲ ಕಿತ್ತಾಕ್ತಾ ಇದ್ದಾರೆ. ಚಿಕ್ಕದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ತೆಗೆದು ದೊಡ್ಡ ಕಾಲಿರೋದು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ಇದು ಕ್ಲೀನಿಂಗ್ ಆದಮೇಲೆ ನೋಡಿ ಎಷ್ಟೊಂದೆಲ್ಲ ವೇಸ್ಟ್ ಹೋಗಿ ಇಷ್ಟು ಲಾಸ್ಟಲ್ಲಿ ಸಿಕ್ತು. ಬಟ್ ನಾನು ಕೇಳ್ತಾ ಇದ್ದೆ ಸೀ ಕ್ರ್ಯಾಬ್ಗೂ ಮತ್ತು ನಾರ್ಮಲ್ ಕೆರೆಯಲ್ಲಿ ಸಿಗುತ್ತಲ್ವ ಆ ಥರ ಕ್ರ್ಯಾಬ್ಗೂ ಏನು ಡಿಫ್ರೆನ್ಸ್ ಅಂತ. ಅವ್ರು ಹೇಳ್ತಾಯಿದ್ರು ಕಲರ್ ಚೇಂಜ್ ಇರುತ್ತೆ, ಕೆರೆ ಕ್ರ್ಯಾಬ್ ಈ ಕಲರ್ ಇರಲ್ಲ, ಒಂಥರ ಬ್ಲ್ಯಾಕ್ ಕಲರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೀ ಕ್ರ್ಯಾಬ್ ಮಾತ್ರ ಒಂಥರ ಬ್ಲೂಯಿಶ್ ಕಲರ್ ಇರುತ್ತೆ ನೋಡಿ, ಡಿಸೈನ್ ಆಗಿದೆ ಅದು ಕಲರು. ಅದಾದಮೇಲೆ ಕ್ರ್ಯಾಬ್ ಸುಕ್ಕಾಗಿ ಏನೇನು ಬೇಕೋ ಅದೆಲ್ಲ ಮಸಾಲೆನ ರೆಡಿ ಮಾಡ್ಕೊಳ್ತಾಯಿದ್ರು ಅವರು. ಅದು ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಲ್ಲ ಅವರು ಒಂದೇ ಟೈಮ್ಗೆ ಫಿಶ್ಗೆ ಮತ್ತು ಕ್ರ್ಯಾಬ್ಗೆ ಎರಡಕ್ಕೂ ಮಸಾಲ ರೆಡಿ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಆ ವೀಡಿಯೋ ನಾನು ತೊಗೊಳಕ್ಕಾಗಿಲ್ಲ. ಡೈರೆಕ್ಟ್ ಮಸಾಲೆ ಹಾಕಿರೋ ವೀಡಿಯೋ ಮಾತ್ರ ನನ್ನ ಹತ್ರ ಇದೆ. ಅದಾದಮೇಲೆ ನಾನು ಕೇಳಿದ್ದೀನಿ ಏನೇನು ಹಾಕಿದ್ದೀರಾ ಅಂತೇಳ್ಬಿಟ್ಟು. ಅವ್ರು ಇಂಗ್ರೀಡಿಯೆಂಟ್ಸ್ ಹೇಳಿದರು, ಆ ಇಂಗ್ರೀಡಿಯೆಂಟ್ಸ್ನ ನಾನು ಅಟ್ಯಾಚ್ ಮಾಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಬೇರೆ ಟೈಮ್ ಆಗಿತ್ತು, ನಾವು ಬೇರೆ ಔಟ್ಸೈಡ್ ಹೋಗ್ಬಿಟ್ಟು ಬಂದಾದಮೇಲೆ ಅಡುಗೆ ಪ್ರಿಪೇರ್ ಮಾಡ್ತಿದ್ವಿ ಅಲ್ವಾ, ಸೊ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಬೇಗ ಎಲ್ಲ ಅಡುಗೆ ರೆಡಿ ಮಾಡ್ತಾಯಿದ್ರು. ಫಿಶ್ ಮಸಾಲ ರೆಸಿಪಿ ಏನು ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಇದಕ್ಕಿಂತ ಮುಂಚೆ ವೀಡಿಯೋದಲ್ಲಿ ನಾನು ಆಲ್ರೆಡಿ ಫಿಶ್ ರೆಸಿಪಿನ ಹಾಕಿದ್ದೀನಿ. ಸೊ ಹಾಗಾಗಿ ಅದೇ ನಾನು ವೀಡಿಯೋ ಮಾಡಿಲ್ಲ. ಕ್ರ್ಯಾಬ್ದು ಮಾತ್ರ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಅವರೇ ಪದೇ ನೆನ್ಪು ಮಾಡಿ ಕರಿತಾಯಿದ್ರು, ನಂಗೆ ವೀಡಿಯೋ ಮಾಡ್ತಿದ್ದೀನಿ ಅನ್ನೋದೇ ಮರ್ತೋಗಿತ್ತು. ಆಮೇಲೆ ಇಲ್ಲಿ ಮಾವಿನಕಾಯಿ ಯೂಸ್ ಮಾಡ್ತಾರೆ ಫಿಶ್ಶು ಕ್ರ್ಯಾಬು ಎಲ್ಲದಕ್ಕೂ. ಮಾವಿನಕಾಯಿ ತೊಗೊಂಡು ಬನ್ನಿ, ಮೇಲ್ಗಡೆ ಮರದಲ್ಲಿದೆ ಅಂತ ಹೇಳಿದರು. ಸೊ ಟೆರೆಸ್ ಮೇಲೆ ಹೋದರೆ ಸಿಗುತ್ತೆ, ಬಟ್ ಜಾಸ್ತಿ ಹೈಟಲ್ಲಿರೋದ್ರಿಂದ ಸಿಗಲಿಲ್ಲ. ಕಲ್ಲಲ್ಲಿ ಹೊಡೆದ್ವಿ, ಕೆಳಗಡೆ ಎಲ್ಲ ಬಿತ್ತು, ಹುಡ್ಕಾಡಿದ್ವಿ ಸ್ವಲ್ಪ ಹೊತ್ತು, ಎಲ್ಲಿ ಬಿದ್ದಿದೆ ಏನೋ ಅಂತ ಹೇಳ್ಬಿಟ್ಟು. ಲಾಸ್ಟಲ್ಲಿ ಸಿಕ್ತು, ತೊಗೊಂಡು ಬಂದು ಕಟ್ ಮಾಡೋ ಟೈಮಲ್ಲಿ ಅದು ಆಲ್ರೆಡಿ ಅರ್ಧ ಹಣ್ಣಾಗಿ ಹೋಗಿತ್ತು. ಅಮ್ಮ ಹೇಳಿದರು ಇದು ಜಾಸ್ತಿ ಹುಳಿ ಇರಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಹಲಸಿನ ಹಣ್ಣು ಬೇರೆ. ಅದಾದಮೇಲೆ ವೀಡಿಯೋ ಮಾಡ್ಕೊಬಾ ಅಂತ ಹೇಳಿ ಕರೆದಾದ್ಮೇಲೆ ನಂಗೆ ನೆನಪಾಯಿತು. ಈಗ ಕ್ರ್ಯಾಬ್ ಮಸಾಲ ಮಾಡ್ತಾಯಿದ್ದಾರೆ. ಕ್ರ್ಯಾಬ್ ಮಸಾಲ ಮಾಡೋಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ. ಸೊ ಲೆಟ್ಸ್ ಗೆಟ್ ಇಂಟು ದ ಕ್ರ್ಯಾಬ್ ಮಸಾಲ ರೆಸಿಪಿ ವೀಡಿಯೋ. ಫಸ್ಟ್ ಆನಿಯನ್ ಎಲ್ಲ ನೀಟಾಗಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಆನಿಯನ್ ಫ್ರೈ ಮಾಡಬೇಕು. ಆನಿಯನ್ ಫ್ರೈ ಮಾಡೋಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗ ಆನಿಯನ್ ಫ್ರೈ ಆಗುತ್ತೆ. ಸಾಲ್ಟ್ ಹಾಕಿದ್ದು ಆದಮೇಲೆ ಅದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಹಾಕಿದ್ದಾರೆ. ಕರಿ ಲೀವ್ಸ್ ಹಾಕಿ ಸ್ವಲ್ಪ ಜೀರಿಗೆ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ. ಇದು ಫ್ರೈ ಆದಾದಮೇಲೆ ಇದಕ್ಕೆ ಕ್ರ್ಯಾಬ್ ಹಾಕಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ತಾರೆ. ನೀರು ಹಾಕಿ ಬೇಯಕ್ಕಿಡ್ತಾರೆ ಇದನ್ನು, ಕ್ರ್ಯಾಬ್ ನೀಟಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಈ ಕಡೆ ಪಕ್ಕದಲ್ಲಿ ಕ್ರ್ಯಾಬಿಗೆ ಮಸಾಲೆ ರುಬ್ಕೊಳ್ಳೋಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಕ್ರ್ಯಾಬ್ ಮಸಾಲಾಗೆ ಏನೇನೆಲ್ಲ ರುಬ್ಕೊಳ್ಳೋಕೆ ಬೇಕಂತಂದರೆ ಫಸ್ಟು ತೆಂಗಿನಕಾಯಿ, ಆಮೇಲೆ ಖಾರದ ಪುಡಿ, ಅರಿಶಿನದ ಪುಡಿ, ಆಮೇಲೆ ಸ್ವಲ್ಪ ಜೀರಿಗೆ ಅದು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡಬಾರ್ದು, ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಯಾಕಂದರೆ ನಾವು ಸುಕ್ಕ ಮಾಡ್ತಾಯಿದ್ದೀವಿ. ಸೊ ಸಾಂಬಾರಿಗೆ ಅಂತಂದರೆ ಜಾಸ್ತಿ ಗಟ್ಟಿಯಾಗಿ ಪೇಸ್ಟ್ ಥರ ಇದ್ದರೆ ನಾವು ಮಾಡ್ತಾಯಿರೋ ಸುಕ್ಕ ಆಗಿರೋದ್ರಿಂದ ಸೊ ನಮಗೇನು ಅಷ್ಟೊಂದೇನು ಸಾಂಬಾರು ಗ್ರೇವಿ ಏನು ಬೇಡ ಆಗಿತ್ತು, ಜಸ್ಟ್ ಡ್ರೈ ಥರ ಇದ್ದರೆ ಸಾಕಾಗ್ತಿತ್ತು. ಸೊ ಹಾಗಾಗಿ ನಾವು ತರಿಯಾಗಿ ರುಬ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಕೊರಿಯಾಂಡರ್ ಪೌಡರ್ನ ಮಿಕ್ಸ್ ಮಾಡಿದ್ದಾರೆ ಅಮ್ಮ, ಅದನ್ನು ಹೇಳೋದು ಮರ್ತೋಗಿತ್ತು. ಅದನ್ನು ತರಿಯಾಗೆಲ್ಲ ರುಬ್ಕೊಂಡಾದ್ಮೇಲೆ ಈ ಕಡೆ ಬಾಯ್ಲ್ ಆಗ್ತಾ ಇತ್ತಲ್ವ ಕ್ರ್ಯಾಬು, ಇದಕ್ಕೆ ನಾವು ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡ್ಕೋಬೇಕು.
ಆ್ಯಡ್ ಮಾಡ್ಕೊಂಡಾಗ ಇದು ಚೆನ್ನಾಗಿ ಕುದೀತಾ ಇರಬೇಕು. ಕುದಿಯೋವರೆಗೂ ನಾವು ಅದನ್ನ ಹಾಗೆ ಬಿಡಬೇಕು. ಲಾಸ್ಟಲ್ಲಿ ಸ್ವಲ್ಪ ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ವಲ್ವ, ಆ ಮಾವಿನಕಾಯಿ ಸ್ಲೈಸ್ನ ಇದಕ್ಕೆ ಆ್ಯಡ್ ಮಾಡ್ತಾರೆ. ಮಾವಿನಕಾಯಿ ಸ್ಲೈಸ್ ಆ್ಯಡ್ ಮಾಡೋದ್ರಿಂದನೇ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತಾ ಇರುತ್ತೆ. ಬಟ್ ಇದು ಕುದಿಬೇಕಾದ್ರೆ ಫ್ಲೇವರು ಇದಲ್ವ, ಅರೋಮ ಬರ್ತಾ ಇರುತ್ತೆ. ವಾವ್, ಸಖತ್ತಾಗಿ ಸ್ಮೆಲ್ ಇರುತ್ತೆ ಇದು. ತುಂಬ ದಿನ ಆದಮೇಲೆ ಕ್ರ್ಯಾಬ್ ತಿನ್ನಬೇಕು ಅಂತ ನನಗೂ ಅನಿಸ್ತಾ ಇದ್ದು. ಸೊ ಹಾಗಾಗಿ ಕ್ರ್ಯಾಬ್ ತೊಗೊಂಡು ಬಂದಿದ್ವಿ. ಅದಾದಮೇಲೆ ಅದು ಕುದೀತಾ ಇರುತ್ತೆ. ಸರಿ, ನಾವು ಅಲ್ಲಿ ಒಳಗಡೆ ಇರೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ. ಸರಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಔಟ್ಸೈಡ್ ಬಂದಿದ್ವಿ. ಅದೇ ಥರ ಔಟ್ಸೈಡ್ ನಮ್ಮ ಅಣ್ಣನ ಮಗ ಆಟ ಆಡ್ತಾಯಿದ್ದ. ಒಂದು ತಾರ್ ನೋಡಿ ಯಾವ ಥರ ಇದೆ ಅಂತ, ಅದಕ್ಕೆ ಹೆಸರೆಲ್ಲ ಬರೆದು ಇಟ್ಟಿದ್ದಾರೆ ಅಮ್ಮನೇ ಬರೆದಿರೋದು ಇದು ಹೆಸರು, ಸಾತ್ವಿಕ್ ಅಂತ ಹೇಳಿ. ಈ ಮಸಾಲೆನ ಸೆಂಟ್ರಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಫಸ್ಟಿಗೆ ನಾವು ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಆಚೆ ಹೋಗ್ಬೇಕು. ಆಮೇಲೆ ಮತ್ತೆ ನೆಕ್ಸ್ಟ್ ರೌಂಡ್ ಬಂದುಬಿಟ್ಟು ಅಮ್ಮ ನೀಟಾಗಿ ಮೇಲೆ ಕೆಳಗಡೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಕುದೀತಾ ಇರಬೇಕಾದ್ರೆ ಫುಲ್ಲು ಮನೆಯೆಲ್ಲ ಘಮ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ. ಮತ್ತು ನೋಡೋದಕ್ಕೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ವಿಡಿಯೋದಲ್ಲಂತೂ ಇನ್ನಷ್ಟು ಕಾಣಿಸ್ತಾ ಇದೆಲ್ಲ ಗೊತ್ತಿಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಅದಾದಮೇಲೆ ಈ ಥರ ಎಲ್ಲ ನೀಟಾಗಿ ಸೆಟ್ ಮಾಡಿಟ್ಟು ಮತ್ತೆ ಮುಚ್ಚಿ ಮತ್ತೆ ಇನ್ನೊಂದು 5 ಮಿನಿಟ್ಸ್ ಬೇಯೋದಕ್ಕೆ ಇದನ್ನ ಇಟ್ಬಿಟ್ಟು ಮತ್ತೆ ಔಟ್ಸೈಡ್ ಹೋಗಿದ್ವಿ. ಇವಾಗ ಹೋಗಿ ಕ್ರ್ಯಾಬ್ ಸುಕ್ಕ ಯಾವ ಥರ ಆಗಿದೆ ನೋಡೋಣ ಬನ್ನಿ, ಹೋಗಿ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಹನುಮಾನ್ ಬೇಬಿ ಹನುಮಾನ್ ನಾನು ಅಮ್ಮ ಒಳಗಡೆ ಟೇಸ್ಟ್ ನೋಡೋಣ ಅಂತ ಹೋಗೋ ಅಷ್ಟರಲ್ಲಿ ಅಣ್ಣ ತಮ್ಮ ಬಾಳೆ ಎಲೆ ತೊಗೊಂಡು ಬಂದು ಡೈನಿಂಗ್ ಟೇಬಲಲ್ಲಿ ಹಾಕ್ಕೊಂಡು ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಊಟಕ್ಕೆ ಅಂತ. ಸರಿ, ಇವ್ರು ಕೂತಿದ್ದಾರಲ್ವ ಅಂತೇಳ್ಬಿಟ್ಟು ಎಲ್ಲ ಹಾಗೆ ತೊಗೊಂಡು ಬಂದು ಸರ್ವ್ ಮಾಡ್ತಾಯಿದ್ದಾರೆ ಅಮ್ಮ. ಇಲ್ಲಿ ನೋಡಿ, ಇದು ಚೂರ ಮೀನು ಅಂತೇಳಿ, ಇದೇನೋ ತುಂಬ ಟೇಸ್ಟ್ ಇರುತ್ತಂತೆ, ಫಿಶ್ಗಳಲ್ಲೇ ಜಾಸ್ತಿ ಟೇಸ್ಟ್ ಇದೆ ಅಂತ ಹೇಳ್ತಾರೆ. ಅದ್ರದ್ದು ಫಿಶ್ ಕರಿ, ಆಮೇಲೆ ಕ್ರ್ಯಾಬ್ ಸುಕ್ಕ, ರೈಸು, ರಸಮ್ ಎಲ್ಲ ಹಾಕಿ ಬಾಳೆಯಲ್ಲಿ ಬಡಿಸಿದಾರಮ್ಮ. ಇವ್ರು ತಿಂತಾಯಿದ್ದಾರೆ ನೋಡಿ. ಇವ್ರು ತಿನ್ನೋದು ನೋಡಿ ನನಗೂ ಬೇಗ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಟೈಮ್ ಬೇರೆ ಆಗಿದೆ, ಹೊಟ್ಟೆ ಬೇರೆ ಹಶ್ವಾಗ್ತಾ ಇದೆ. ಸೊ ನಾನು ಹೋಗಿ ಫಸ್ಟ್ ಊಟ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.